ಒಂದು ಕಾಲದಲ್ಲಿ ಚಿಲ್ಲರೆ ಕಾಸಿಗಾಗಿ ಕೂಲಿ ಕೆಲಸ ಮಾಡ್ತಾ ಇದ್ದ ಶಿವಾನಂದ ಇವತ್ತು ಸಾವಿರಾರು ಕೋಟಿ ಒಡೆಯ. 35,000 ಜನರಿಗೆ ಉಂಡೆನಾಮ ಹಾಕಿದ ಬೆಳಗಾವಿ ಶಿವಾನಂದ ಈಗ ದೇಶವ್ಯಾಪಿ ಸುದ್ದಿ ಮಾಡ್ತಾ ಇರೋ ವಂಚನೆ ಆರೋಪಿ. ಮೈ ತುಂಬಾ ರುದ್ರಾಕ್ಷಿ ಮಾಲೆ, ಕೈ ತುಂಬಾ ಚಿನ್ನದ ಉಂಗುರಗಳು, ಬಾಯಿ ಬಿಟ್ರೆ ಸಾಕು ನಾನೇ ದೇವರು ಅನ್ನೋ ಬಿಟ್ಟಿ ಡೈಲಾಗ್ಗಳು, ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಪೋಸ್ ಕೊಡ್ತಾ ಇದ್ದ ಈ ಪುಂಗಿ ದಾಸ ಮಾತೆತ್ತಿದ್ರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಇದ್ದ. ಇವನ್ಯಾರು ಆಧುನಿಕ ದೇವ ಮಾನವ ಅಂದ್ಕೊಂಡವರು ಈತನ ಮಾತು ಕೇಳಿ ಕೋಟಿ ಕೋಟಿ ಹಣನ ನೀರಿನಂತೆ ಇವನ ಮುಂದೆ ಸುರಿದಿದ್ದಾರೆ. ಒಬ್ರಲ್ಲ ಇಬ್ರಲ್ಲ, 35,000ಕ್ಕೂ ಹೆಚ್ಚು ಮಂದಿ ಈ ಶಿವಾನಂದ ನೀಲನ್ನವರ್ ವಸೂಲಿ ಮಾಡಿದ್ದು ಹತ್ರ 4,500 ಕೋಟಿ. ಮೊನ್ನೆ ಅಷ್ಟೇ ಶಿವಾನಂದನನ್ನ ಬೆಳಗಾವಿ ಪೊಲೀಸರು ಮನೆಯಿಂದ ಎತ್ತಾಕೊಂಡು ಬಂದು ವಿಚಾರಣೆ ಮಾಡಿದ್ರು. ನಿನ್ನೆ ರಾತ್ರಿ ಜಡ್ಜ್ ಮನೆಗೂ ಹಾಜರುಪಡಿಸಿದ ಪೊಲೀಸರು 5 ದಿನ ಕಸ್ಟಡಿಗೂ ಪಡ್ಕೊಂಡಿದ್ರು. ಇವತ್ತು ಶಿವಾನಂದನ ಸಾವಿರಾರು ಕೋಟಿ ಗೋಲ್ಮಾಲ್ ಕೇಸ್ಗೆ ಸಿಐಡಿ ಎಂಟ್ರಿ ಕೊಟ್ಟಿದೆ. ಸಿಐಡಿ ಪೊಲೀಸರು ಬರ್ತಾ ಇದ್ದಂಗೆ ಶಿವಾನಂದನ ವಂಚನೆ ಪುರಾಣಗಳು ಒಂದೊಂದೇ ಬೆಳಕಿಗೆ ಬರ್ತಾನೆ ಇದೆ. 4,500 ಕೋಟಿ ರೂಪಾಯಿ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದ ಅನ್ನೋ ಲೆಕ್ಕವನ್ನೆಲ್ಲ ಈಗ ಸಿಐಡಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಶಿವಾನಂದ ನೀಲನ್ನವರ್ ಆನ್ಲೈನ್ನಲ್ಲೇ 2,500 ಕೋಟಿಗೂ ಹೆಚ್ಚು ಹಣ ಹೂಡಿಕೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈಗಾಗಲೇ ತನಿಖಾ ತಂಡದವರು ಶಿವಾನಂದ ನೀಲನ್ನವರ್ ಬಳಸ್ತಾ ಇದ್ದ 4 ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಈ 4 ಬ್ಯಾಂಕ್ ಅಕೌಂಟ್ಗಳ ಪೈಕಿ ಪ್ರತಿಯೊಂದು ಅಕೌಂಟ್ನಲ್ಲೂ ಕೂಡ 100 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ. ಇನ್ನು ಅಷ್ಟೇ ಅಲ್ಲ, ಇದೇ 4 ಬ್ಯಾಂಕ್ ಅಕೌಂಟ್ಗಳಿಂದ ಸಾವಿರಾರು ಜನ ಹೂಡಿಕೆದಾರರಿಗೆ ಪ್ರತಿ ತಿಂಗಳು 70 ರಿಂದ 75 ಕೋಟಿಯಷ್ಟು ಬಡ್ಡಿ ಹಣನೂ ಪಾವತಿ ಆಗ್ತಾ ಇರೋದಕ್ಕೂ ದಾಖಲೆಗಳು ಸಿಕ್ಕಿದ್ದಾವೆ. ಈ ಎಲ್ಲಕ್ಕಿಂತ ಹೆಚ್ಚಾಗಿ ಉದ್ಯಮಿಗಳು ರಾಜಕಾರಣಿಗಳಿಗೂ ಹಣ ಸಂದಾಯ ಮಾಡಿರುವ ಬಗ್ಗೆ ದಾಖಲೆಗಳಿವೆ ಅಂತ ಗೊತ್ತಾಗಿದೆ. ಈ ಶಿವಾನಂದನ ವಹಿವಾಟು ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಹಣದ ವ್ಯವಹಾರ ಇಟ್ಕೊಂಡಿರೋದನ್ನ ಈಗ ತನಿಖಾಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಪ್ರತಿ ತಿಂಗಳು 75 ಕೋಟಿ ರೂಪಾಯಿ ಹಣವನ್ನ ಬಡ್ಡಿ ರೂಪದಲ್ಲಿ ಜನರಿಗೆ ಕೊಡ್ತಿದ್ದಾನೆ. ಬ್ಯಾಂಕ್ ಖಾತೆಗಳಲ್ಲೂ 100 ಕೋಟಿ ಇಟ್ಟಿದ್ದಾನೆ. ಇಷ್ಟಾದ್ರೂ ಬ್ಯಾಂಕ್ನವರು ಯಾಕೆ ಆದಾಯ ತೆರಿಗೆಯವರಿಗೆ ಮಾಹಿತಿ ಕೊಟ್ಟಿರಲಿಲ್ಲ ಅನ್ನೋದೇ ನಿಗೂಢವಾಗಿದೆ. ಶಿವಾನಂದನ ಒಂದೊಂದು ಅಕೌಂಟ್ನಲ್ಲಿ 100 ಕೋಟಿ ರೂಪಾಯಿ ಪತ್ತೆ ಆಗಿದ್ರು. ಬ್ಯಾಂಕ್ನವರು ಸುಮ್ಮನಿದ್ದದ್ದು ಯಾಕೆ? ಬ್ಯಾಂಕ್ ಅಧಿಕಾರಿಗಳು ಕೂಡ ಶಿವಾನಂದನ ಅಕ್ರಮ ಹಣದ ವಹಿವಾಟಿನಲ್ಲಿ ಭಾಗಿಯಾಗಿದ್ರಾ? ಪ್ರತಿ ವಹಿವಾಟಿಗೂ KYC ಆದಾಯದ ಮೂಲದ ವಿವರಣೆ ಕೊಡಬೇಕು ಅಂತ RBIನ ನಿಯಮಗಳು ಹೇಳುತ್ತೆ. ಆದ್ರೆ ಇದೆಲ್ಲ ಗೊತ್ತಿದ್ರೂ ಕೂಡ ಬ್ಯಾಂಕ್ನವರು ಯಾಕೆ ಕೈ ಕಟ್ಟಿ ಇಷ್ಟು ದಿನ ಸುಮ್ಮನಿದ್ರು ಅನ್ನೋ ಅನುಮಾನ ಈಗ ಬಲವಾಗ್ತಾ ಇದೆ. RBI ನಿಯಮಗಳ ಪ್ರಕಾರ ಬ್ಯಾಂಕ್ಗಳಲ್ಲಿ ಯಾವುದೇ ಅಸಹಜ ವಹಿವಾಟುಗಳು ನಡೆದ್ರೆ ಆದಾಯ ತೆರಿಗೆ ಮತ್ತು ED ಅಧಿಕಾರಿಗಳ ಗಮನಕ್ಕೆ ತತ್ಕ್ಷಣ ತರಬೇಕು ಅನ್ನತ್ತೆ ಕಾನೂನು. ಹೇಗಿದ್ರೂ ಕೂಡ ED ಮತ್ತು IT ಗಮನಕ್ಕೆ ಬ್ಯಾಂಕ್ ಅಧಿಕಾರಿಗಳು ಇದುವರೆಗೂ ಯಾಕೆ ತಂದಿರಲಿಲ್ಲ ಅನ್ನೋ ದೊಡ್ಡ ಪ್ರಶ್ನೆನೂ ಈಗ ಶುರುವಾಗಿದೆ. ಅನುಮಾನಾಸ್ಪದ ವಹಿವಾಟುಗಳ ಬಗ್ಗೆ ಭಾರತದ ಹಣಕಾಸು ಗುಪ್ತಚರ ಘಟಕ ಕೂಡ ನಿಗಾ ಇಡುತ್ತೆ. ಆದ್ರೆ ಶಿವಾನಂದನ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಕೇಸ್ನಲ್ಲಿ FIUಗೂ ಮಾಹಿತಿ ಇರಲಿಲ್ವಾ ಅನ್ನೋ ಅನುಮಾನ ಈಗ ದಟ್ಟವಾಗಿದೆ. ಹಿಂಗಾಗಿ ಶಿವಾನಂದನ ವಂಚನೆ ಪುರಾಣಕ್ಕೆ ಈಗ IT ED ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಯಾವಾಗ ಬೇಕಿದ್ರೂ ಕೇಂದ್ರ ತನಿಖಾ ತಂಡಗಳು ಎಂಟ್ರಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿ ಶಿವಾನಂದನ ಕೇಸ್ನಲ್ಲಿ ಯಾವೊಬ್ಬ ನಾಗರಿಕರು ದೂರು ಕೊಟ್ಟಿಲ್ಲ ಇದುವರೆಗೂ. ಪೊಲೀಸರು, ಕಂದಾಯ ಇಲಾಖೆಯವರೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಇಡೀ ಪ್ರಕರಣಕ್ಕೆ ಯಾವಾಗ ಬೇಕಿದ್ರೂ IT ED ಅಧಿಕಾರಿಗಳು ಎಂಟ್ರಿ ಕೊಡಬಹುದು. ಸದ್ಯಕ್ಕೆ CID ತನಿಖೆ ನಡೆಸ್ತಾ ಇದೆ. ಯಾವುದೇ ಅನುಮತಿಯಲ್ಲೇ ಅವ್ರು ಟ್ರಾನ್ಸಾಕ್ಷನ್ ಮಾಡಿದಾರಂತ ಇದೆ. ಅದು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು CIDಗೆ ವರ್ಗಾವಣೆ ಆಗಿದೆ 5 crores. ಸೊ ಇನ್ನು CID ಅವರು ತನಿಖೆ ಮಾಡಿ ಅದರಲ್ಲಿ ಏನೇನು ಲೋಪದೋಷ ಇದೆ, ಯಾವ ಪರ್ಮಿಷನ್ ಇದೆ, ಯಾವುದಿಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡ್ಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಈ ಪ್ರಕರಣದ ವ್ಯಾಪ್ತಿ ಅಂತರ್ ಜಿಲ್ಲೆ ಇದೆ, ಅಂತರ್ ರಾಜ್ಯ ಕೂಡ ಇದೆ. ಮತ್ತು ಫ್ರಾಡ್ ಅಮೌಂಟ್ 50 ಕೋಟಿಗಿಂತ ಜಾಸ್ತಿ ಇರೋದು ಕಾರಣದಿಂದ ನಾವು ಮಾನ್ಯ DG and IGP ಅವರಿಗೆ ಈ ಪ್ರಕರಣ CIDಗೆ ವರ್ಗಾವಣೆ ಮಾಡೋಕ್ಕೆ ಕೋರಿಕೆ ನಿನ್ನೆ ಕಳಿಸಿದ್ದೀವಿ. ಮಾನ್ಯ DG and IGP ಅವರು ಈ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡೋದು ಆದೇಶ ನೀಡಿದ್ದಾರೆ. ಈಗ ನಮ್ಮ ತನಿಖಾಧಿಕಾರಿ ಈ ಪ್ರಕರಣದ ಕಡತವನ್ನು ಎಲ್ಲ ಫಾರ್ಮ್ಯಾಲಿಟಿ ಕಂಪ್ಲೀಟ್ ಮಾಡಿಕೊಂಡು CIDಗೆ ವರ್ಗಾವಣೆ ಮಾಡ್ತಾರೆ.